ನೋಡ್ಕೊಂಡ್ ಬರ್ತಾ ಇದ್ದೀನಿ. ಮೊದಲನೇ ಸಲ 2ನೇ ಸಲ ನೋಡ್ತಾ ಇದ್ದೀನಿ 3 ದಿನದಲ್ಲಿ. 2ನೇ ಸಲ ಅಷ್ಟೇ ಮೊದಲ ಸೀನ್ಗಿಂತ ಜಾಸ್ತಿ ಇಷ್ಟ ಆಯಿತು. ಇದು ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ನಮ್ಮ ಶೋ ಮ್ಯಾನ್, ಕನ್ನಡದ ಶೋ ಮ್ಯಾನ್ ಪ್ರೇಮ್ ಸರ್ ಅವರ ಒನ್ ಮ್ಯಾನ್ ಶೋ ಮ್ಯಾನ್ ಅಂತಲೇ ಹೇಳಬೇಕು. ಒಬ್ಬ ನಿರ್ದೇಶನದಲ್ಲಿ ಅನುಭವಿಸಿ ಆನಂದಿಸಿಬಿಟ್ಟಿದ್ದಾರೆ. ಅದನ್ನ ಅವರ ತೆರೆ ಮೇಲೆ ತಂದಿರೋದು ಧ್ರುವ ಸರ್ಜಾ ಅವ್ರ ಆಕ್ಷನ್ ಪ್ರಿನ್ಸ್. ವಾವ್, ಏನ್ ಪರ್ಫಾರ್ಮೆನ್ಸ್! ರಾಕ್ಷಸ ಅಭಿನಯದಲ್ಲಂತೂ ಅವರು ನೆಕ್ಸ್ಟ್ ಲೆವೆಲ್. ಪ್ರತಿ ಫ್ರೇಮಲ್ಲೂ ಅಷ್ಟೇ ಅವರು ಅಭಿನಯಿಸಿಲ್ಲ, ಜೀವಿಸಿದ್ದಾರೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಧ್ರುವ ಸರ್. ಇನ್ನು ರೇಷ್ಮಾ ನಾರಾಯಣ ಅವರು ಸೂಪರ್ ಅಲ್ಟಿಮೇಟ್ ಮೂವಿ. 2 ಅಲ್ಲ 3 ಅಲ್ಲ 4 ಸಲ ನೋಡಿದ್ರು ಸಿನಿಮಾ ಬೋರ್ ಆಗಲ್ಲ. ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ. ಇನ್ನು KVN ಸರ್ ಬಗ್ಗೆ ಹೇಳಲೇಬೇಕು. ಕನ್ನಡದ ಹೆಮ್ಮೆಯ ಪ್ರೊಡಕ್ಷನ್ಸ್ ಇಂಥ ಒಂದು ಮೂವಿ ಕೊಡಬೇಕು ಅಂತ ಹೇಳಿದ್ರೆ ತಾಕತ್ ಬೇಕೇ ಬೇಕು. ಅಲ್ಟಿಮೇಟಾಗಿ ಆರ್ಟ್ ವರ್ಕ್ ಆಗ್ಬೋದು, ಮ್ಯೂಸಿಕ್ ಆಗ್ಬೋದು, ಆ್ಯಂಡ್ ರೀಡ್ ಆ್ಯಕ್ಟಿಂಗ್ ಆಗ್ಬೋದು, ಪ್ರತಿಯೊಂದೂ ಅಷ್ಟೇ ನಮ್ಮ KVN ಸರ್ ಗುಣಮಟ್ಟ ಸಿನಿಮಾ ನೋಡಿದ್ದಾರೆ. ಅವರು ನಿಮ್ಮ ಮೇಲೆ ಅಂದರೆ ಜನಗಳ ಮೇಲೆ ನಂಬಿಕೆ ಇಟ್ಟು ಎಷ್ಟೊಂದು ದುಡ್ಡು ಹಾಕಿದ್ದಾರೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ನಾವು KD ಸಿನಿಮಾ ನೋಡ್ಕೊಂಡು ಬಂದ್ವಿ. ಮೊದಲನೇದಾಗಿ ತುಂಬ ಗ್ರ್ಯಾಂಡ್ಯೂರಾಗಿ ತೆಗೆದಿರುವಂಥ ಸಿನಿಮಾ. ಮೇಕಿಂಗ್ ಆಗಲಿ, ಯಾವುದೋ ಒಂದು ಇಂಟರ್ವ್ಯೂಲ್ಲಿ ಪ್ರೇಮ್ ಸರ್ ಹೇಳಿದ್ನ ಕೇಳ್ಕೊಂಡೆ. ಅಂದರೆ ಪ್ರತಿಯೊಂದು ಶಾರ್ಟ್ನ ಕೂಡ ಟ್ರೈಲರ್ ಥರ ಶೂಟ್ ಮಾಡಕ್ಕೆ ನೋಡಿದ್ವಿ ಅಂತ ಖಂಡಿತವಾಗ್ಲೂ ಅದನ್ನು ಪ್ರೂವ್ ಮಾಡಿದ್ದಾರೆ. ಪ್ರತಿಯೊಂದು ಶಾರ್ಟಲ್ಲಿ ಅವ್ರದ್ದು ಪರ್ಫೆಕ್ಷನ್ಸ್ ಇರಲಿ, ಆ ಮೇಕಿಂಗ್ ಇರಲಿ, ಕೆಲವೊಂದು ಸಾಂಗ್ಗಳಲ್ಲಿ ಹಿಂದ್ಗಡೆ 100, 300, 400 ಜನಕ್ಕಿಂತ ಹೆಚ್ಚು ಡಾನ್ಸರ್ಸ್ ಆಗಲಿ, ಜೂನಿಯರ್ ಆರ್ಟಿಸ್ಟ್ ಇರಲಿ, ಆ ಪರ್ಫೆಕ್ಷನ್ಸ್ ತಗೊಳ್ಳೋದು ಅಷ್ಟು ಈಸಿ ಅಲ್ಲ. KD ಸಿನಿಮಾ ಇಷ್ಟು ಟೈಮ್ ತಗೊಳ್ತು ಶೂಟ್ ಮಾಡೋದಕ್ಕೆ ಅಂತ ಯಾಕೆ ಅನ್ನೋದಕ್ಕೆ ಒಂದು ಆನ್ಸರ್ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಒಬ್ಬೊಬ್ರು ಎಲ್ಲರೂ ಕೂಡ ನಮ್ಮ ಸೂಪರ್ ಸ್ಟಾರ್ಸ್ ಎಲ್ಲರೂ ಕೂಡ ಈ ಸಿನಿಮಾದಲ್ಲಿದ್ದಾರೆ. ಎಲ್ಲರೂ ಕೂಡ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಸ್ಪೆಷಲ್ ಅನ್ಸಿದ್ದು ನನಗೆ, ಎಲ್ಲರೂ ಕೂಡ ಅವರ ರೆಗ್ಯುಲರ್ ಒಂದು ಜಾನರ್ ಏನಿದೆ ಅವರ ಒಂದು ಆಕ್ಟಿಂಗ್ಸು ಅದನ್ನ ಬ್ರೇಕ್ ಮಾಡಿದ್ದಾರೆ ಅನ್ಸುತ್ತೆ ನನಗೆ. ಧ್ರುವ ಸರ್ ಹೇಳಬೇಕು ಅಂದ್ರೆ, ಧ್ರುವ ಸರ್ ಎಲ್ಲರಿಗೂ ಅವ್ರನ್ನ ಮಾಸಲ್ಲಿ ಬಹಳ ಇಷ್ಟ ಆಗುತ್ತೆ. ಬಟ್ ಈ ಸಿನಿಮಾದಲ್ಲಿ ಅವರ ಇನ್ನೋಸೆಂಟ್ ಆಗಿ ಅವ್ರು ಏನು ಕ್ಯಾರೆಕ್ಟರ್ ಮಾಡಿದ್ದಾರೆ ಅದು ಇನ್ನೂ ಜಾಸ್ತಿ ಇಷ್ಟ ಆಗುತ್ತೆ. ಪ್ರೇಮ್ ಸರ್ ನಾ ಹೇಳ್ದಂಗೆ ಅವರು ಆಲ್ರೆಡಿ ಎಲ್ಲ ಥರ ಜಾನರ್ಸ್ ಅಲ್ಲಿ ಪ್ರೂವ್ ಮಾಡಿಬಿಟ್ಟಿದ್ದಾರೆ. ಅವ್ರ ಡೈರೆಕ್ಷನ್ ಆಗಲಿ ಎಲ್ಲ ಥರದಲ್ಲಿ. ಬಟ್ ಇದ್ರ ಒಂದು ದೊಡ್ಡ ಗ್ರ್ಯಾಂಡ್ಯೂರ್ ಮೇಕಿಂಗ್ ಅಲ್ಲಿ ಏನು ಮಾಡ್ಬೋದು ಎಲ್ಲಾನು ಕೂಡ ಅವರು ಇದರಲ್ಲಿ ಹಾಕಿ ತುಂಬಾ ಮನ್ಸಿಟ್ಟು ಮಾಡಿರೋದು ಕಾಣ್ತಾ ಇದೆ. ಸೊ ನಮ್ಮ ಕನ್ನಡ ಸಿನಿಮಾ ಇಷ್ಟು ದೊಡ್ಡ ಮಟ್ಟಕ್ಕೆ ಬರ್ತಾ ಇದೆ. ನಾವೆಲ್ಲರೂ ಸೇರಿ ಇದಕ್ಕೆ ಸಪೋರ್ಟ್ ಮಾಡೋಣ ಅಂತ ಕೇಳ್ತಾ ಇದ್ದೀನಿ. ಆ್ಯಂಡ್ ರೇಷ್ಮಾ ಕೂಡ ಅಷ್ಟೇ. ರೇಷ್ಮಾ ಪರ್ಫಾರ್ಮೆನ್ಸ್ ಹೇಳಬೇಕು. ಅವರು ಆ ಕ್ಯಾರೆಕ್ಟರ್ಗೆ ಭಾಳ ಜೀವ ತುಂಬಿದ್ದಾರೆ. ಆ್ಯಂಡ್ ಅವ್ರ ಲ್ಯಾಂಗ್ವೇಜ್ ಇರಲಿ, ಪರ್ಫಾರ್ಮೆನ್ಸ್ ಇರಲಿ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೇಳಿದಾಗ ಪ್ರತಿ ಫ್ರೇಮ್ ಕೂಡ ಒಂದು ಟ್ರೈಲರ್ ಥರ ಇತ್ತು. ನಾನು ಪ್ರೇಮ್ ಸರ್ ಎಲ್ಲರಿಗೂ ಗೊತ್ತಿರುವ ಹಾಗೆ ಅವರ ಸಿನಿಮಾ ಅಂದರೆ ಸಂಗೀತದ ಹಬ್ಬ ಆಗಿರುತ್ತೆ. ಅದ್ರ ಜೊತೆ ಧ್ರುವ ಸರ್ ಅವರ ಪವರ್ ಪ್ಯಾಕ್ ಪರ್ಫಾರ್ಮೆನ್ಸ್, ಎಲ್ರದ್ದು, ಸುದೀಪ್ ಸರ್ದು ಕೂಡ ಒಂದು ಎಂಟ್ರಿ ಇದೆ. ಆ್ಯಂಡ್ ಸ್ಪೆಷಲಿ ನಾನು ಹೇಳಬೇಕು ಅಂತ ಹೇಳಿದ್ರೆ KD 2ಗೋಸ್ಕರ ನಾನು ಕಾಯ್ತೀನಿ. ದಯವಿಟ್ಟು ಎಲ್ಲರೂ ಮಿಸ್ ಮಾಡಬೇಡಿ. ನಮ್ಮ ಕನ್ನಡದ ಹೆಮ್ಮೆಯ, ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂಥ ಚಿತ್ರ ಅಂದರೆ KD. ಧ್ರುವ ಸರ್ ಅವರದ್ದು ಅದ್ಭುತವಾದ ಅಭಿನಯ, ರಮೇಶ್ ಅರವಿಂದ್ ಸರ್ದು, ಆಮೇಲೆ ರವಿಚಂದ್ರನ್ ಸರ್, ಸಂಜಯ್ ಸರ್ ಎಲ್ಲರೂ ಕೂಡ ಅದ್ಭುತವಾಗಿ ಮಾಡಿದ್ದಾರೆ. ರೇಷ್ಮಾ ಅವರು ಕೂಡ ಮಿಸ್ ಮಾಡಬೇಡಿ, ದಯವಿಟ್ಟು ನೋಡಿ.